ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರಸ್ತೆಗಿಳಿದು ಹೋರಾಟವನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ರಾಜ್ಯದಲ್ಲಾಗಿರುವಂಥ ಬೆಲೆ ಏರಿಕೆಯನ್ನು ಮುಂದಿಟ್ಕೊಂಡು ಇವತ್ತು ನೇರವಾಗಿ ಮೈಸೂರಿನಿಂದ ಹೋರಾಟವನ್ನು ಆರಂಭ ಮಾಡಿದೆ. ಸುಮಾರು 16 ದಿನಗಳ ಕಾಲ ನಡೆಯುವಂಥ ಈ ಹೋರಾಟದಲ್ಲಿ ಬಿಜೆಪಿ ಜಿಲ್ಲಾವಾರು ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ LPG ಬೆಲೆಯನ್ನು 50 ರೂಪಾಯಿ ಹೆಚ್ಚಳ ಮಾಡಿರೋದು ಸಹಜವಾಗಿ ಬಿಜೆಪಿಗೆ ಮುಜುಗರಕ್ಕೆ ಕಾರಣವಾಗ್ತಾ ಇದೆ. ಇದೇ ವಿಚಾರವನ್ನು ಕಾಂಗ್ರೆಸ್ ಮುಂದೆ ಇಟ್ಟು ಕೇಸರಿ ಪಡೆಯನ್ನು ಪ್ರಶ್ನೆ ಮಾಡ್ತಾ ಇದೆ. ಆದರೆ ಬಿಜೆಪಿ ಮಾತ್ರ ನೇರವಾಗಿ ಹೋರಾಟ ಮುಂದುವರಿಸ್ತೀವಿ, ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವಂತಹ ಮಾತಿಲ್ಲ ಅಂತ ಹೇಳ್ತಿದ್ದಾರೆ. ಜನಗಳ ಪರವಾಗಿ ನಮ್ಮ ಹೋರಾಟ ಬಿಜೆಪಿ ಪರವಾದಂತ ಹೋರಾಟ ಅಲ್ಲ. ಇದು ಹಿಂದೂಗಳಿಗೆ ಇವತ್ತು ಅಪಮಾನ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದೆ. ಜನಗಳ ಹೋರಾಟ, ರಾಜ್ಯದ ಜನಸಾಮಾನ್ಯರ ಮೇಲೆ ಇವತ್ತು ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದೆ. ಜನ ವಿರೋಧಿ ನೀತಿಯನ್ನ ಖಂಡಿಸಿ ತುಷ್ಟೀಕರಣದ ಪರಮಾವಧಿ ಬೆಲೆ ಏರಿಕೆ ವಿರುದ್ಧ ರಾಜ್ಯ ಬಿಜೆಪಿ ಮತ್ತೊಮ್ಮೆ ಮಹಾ ಸಂಗ್ರಾಮಕ್ಕೆ ಧುಮುಕಿದೆ. ಇಂದಿನಿಂದ 4 ಹಂತಗಳಲ್ಲಿ ಬರೋಬ್ಬರಿ 16 ದಿನಗಳ ಕಾಲ ರಾಜ್ಯದಲ್ಲಿ ಅಬ್ಬರದ ಹೋರಾಟ ಮಾಡಲಿದೆ. ಇಂದು ಮೈಸೂರಿನಲ್ಲಿ ಜನಾಕ್ರೋಶ ಯಾತ್ರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಯಾತ್ರೆಗೂ ಮುನ್ನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ ಬಿಜೆಪಿ ನಾಯಕರು ವಿಶೇಷ ಪೂಜೆ ಸಲ್ಲಿಸಿದರು. ಪೂಜೆಯ ಬಳಿಕ ನಗರದ ಲಷ್ಕರ್ ಮಹಲಾದ ಅಂಚೆ ಕಚೇರಿ ಬಳಿ ಬಿಜೆಪಿ ನಾಯಕರು ಜಮಾಯಿಸಿದರು. ಜನಾಕ್ರೋಶ ಯಾತ್ರೆಗೆ ಪ್ರಹ್ಲಾದ್ ಜೋಶಿ, BY ವಿಜೇಂದ್ರ ನಗಾರಿ ಬಾರಿಸುವ ಮೂಲಕ ಚಾಲನೆ ನೀಡಿದರು. ಯಾತ್ರೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ಘಟಾನುಘಟಿಗಳೇ ಭಾಗಿಯಾಗಿದ್ದರು. ಬಿಜೆಪಿಗರ ನಿದ್ರೆಗೆಡಿಸಿದ 5 ಗ್ಯಾರಂಟಿ ಯೋಜನೆಗಳು, ಬೆಲೆ ಏರಿಕೆ ಅಸ್ತ್ರದ ಮೂಲಕ ಚೆಕ್ ಮೇಟ್ ಕೊಡಲು ತಂತ್ರ. ಮೊನ್ನೆಯಷ್ಟೇ ಬೆಲೆ ಏರಿಕೆ ವಿರುದ್ಧ ಅಹೋರಾತ್ರಿ ಧರಣಿ ಮಾಡಿದ್ದ ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ಸುತ್ತಿನ ಸಮರ ಸಾರಿತ್ತು. ಇದಾದ ಬೆನ್ನಲ್ಲೇ ಇದ್ದಕ್ಕಿದ್ದಂತೆ ಇನ್ನೊಂದು ಹೋರಾಟಕ್ಕೆ ಸಜ್ಜಾಗಿಯೇ ಬಿಡ್ತು. ಬಿಜೆಪಿ ನಾಯಕರ ಹೋರಾಟದ ಹಿಂದೆ ಕಾಂಗ್ರೆಸ್ ಕಟ್ಟಿ ಹಾಕುವ ಪ್ಲಾನ್ಗಳೇ ಇವೆ. ಅವು ಏನು ಅಂತೀರಾ? ನೀವೇ ನೋಡಿ. TV9ಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಬಿಜೆಪಿ ಸರ್ವೆಯಲ್ಲಿ ಗ್ಯಾರಂಟಿ ಬಗ್ಗೆ ಜನರಿಗೆ ಯಾವುದೇ ಅಸಮಾಧಾನ ಇಲ್ವಂತೆ. ಹೀಗಾಗಿಯೇ ಬಿಜೆಪಿಗೆ 5 ಗ್ಯಾರಂಟಿಗಳೇ ನಿದ್ರೆಗೆಡಿಸಿವೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇದರಿಂದ ಎಚ್ಚೆತ್ತ ಕೇಸರಿ ಪಡೆ ಕಾಂಗ್ರೆಸ್ಗೆ ಕೌಂಟರ್ ಕೊಡಲೇಬೇಕಾದ ಅನಿವಾರ್ಯತೆಯಲ್ಲಿದೆಯಂತೆ. ಪ್ರಮುಖವಾಗಿ ರಾಜ್ಯದ ಮಹಿಳಾ ಮತಗಳನ್ನ ಸೆಳೆಯಬೇಕಿದೆ. ಹೀಗಾಗಿ ಬೆಲೆ ಏರಿಕೆಯ ವಿಚಾರವನ್ನೇ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಂಡು 2ನೇ ಬಾರಿ ಅಖಾಡಕ್ಕೆ ಧುಮುಕಿದೆ. ಬೆಲೆ ಏರಿಕೆ ವಿರುದ್ಧ ರಾಜ್ಯದ ಮಹಿಳೆಯರಲ್ಲಿ ಜನಜಾಗೃತಿ ಮೂಡಿಸೋದು, ಅಬಕಾರಿ ಹೊರೆ ಸೇರಿದಂತೆ ಇತರೆ ವಿಷಯದ ಬಗ್ಗೆ ದನಿ ಎತ್ತುವುದು ಜನಾಕ್ರೋಶದ ಅಜೆಂಡಾ ಆಗಿದೆ. ಇದರ ಜೊತೆಗೆ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಿದ ವಿಚಾರ ಪ್ರಸ್ತಾಪಿಸಿ ಕಾಂಗ್ರೆಸ್ಗೆ ಪೆಟ್ಟು ಕೊಡುವ ಆಲೋಚನೆಯಲ್ಲಿದೆ ಬಿಜೆಪಿ. ಇನ್ನೊಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಮುಸಲ್ಮಾನರಿಗೆ ತುಪ್ಪ, ನಮಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ನಮಗೆ ಸುಣ್ಣ. ಜನಗಳ ಪರವಾಗಿ ನಮ್ಮ ಹೋರಾಟ ಬಿಜೆಪಿ ಪರವಾದಂಥ ಹೋರಾಟ ಅಲ್ಲ. ಇದು ಜನಗಳ ಹೋರಾಟ. ಜನಗಳ ಮಧ್ಯೆ ಹೋಗಿ ಜನಗಳಿಗೆ ಈ ವಿಚಾರಗಳನ್ನು ತಿಳಿಸೋ ಮುಖಾಂತರ ರಾಜ್ಯ ಸರ್ಕಾರ ಇನ್ನೂ ಮುಂದುವರೆದರೆ ದಿನನಿತ್ಯ ಈ ಬೆಲೆ ಏರಿಕೆಗಳನ್ನು ಕಂಟಿನ್ಯೂ ಮಾಡ್ತಾರೆ. ಅದಕ್ಕೋಸ್ಕರ ಇದರ ವಿರುದ್ಧ ಒಂದು ಜನಾದೇಶ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟನಾ ಯಾತ್ರೆಗಳನ್ನು ನಾವು ಮಾಡ್ತಾ ಇದ್ರಿ. ರಾಜ್ಯದ ಜನಸಾಮಾನ್ಯರ ಮೇಲೆ ಇವತ್ತು ಬರೆ ಎಳಿತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮತ್ತೊಂದು ಕಡೆ ಮುಸಲ್ಮಾನರಿಗೆ 4% ಸರ್ಕಾರಿ ಕಾಮಗಾರಿಗಳಲ್ಲಿ ರಿಸರ್ವೇಶನ್ ಕೊಟ್ಟು ಹಿಂದೂಗಳಿಗೆ ಇವತ್ತು ಅಪಮಾನ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದೆ. ತುಷ್ಟೀಕರಣದ ಪರಮಾವಧಿಯನ್ನು ತಲುಪಿರುವಂತಹ ಈ ಸರ್ಕಾರದ ಜನ ವಿರೋಧಿ ನೀತಿಯನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು 2 ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಈ ಹೋರಾಟವನ್ನು ನಾವು ತೀವ್ರಗೊಳಿಸ್ತೇವೆ. ಮತ್ತು ಇದರ ಜೊತೆಗೆ ಈ ಧರ್ಮಾಧಾರಿತ ಏನೋ 4% ಮೀಸಲಾತಿ ಕೊಟ್ಟಿದ್ದಾರೆ, ಇದರ ಬಗ್ಗೆ ಕಾನೂನು ತಜ್ಞರ ಜೊತೆಗೂ ನಾವು ಚರ್ಚಿಸ್ತಾ ಇದ್ದೇವೆ. ಬಿಜೆಪಿ ಹೀಗೆ ತನ್ನ ಬತ್ತಳಿಕೆಯಲ್ಲಿರುವ ತಂತ್ರಗಳನ್ನ ಹೂಡುತ್ತಿದ್ರೆ ಕಾಂಗ್ರೆಸ್ ಸೈಲೆಂಟ್ ಗೇಮ್ಗೆ ಮುಂದಾಗಿದೆ. ಯಾಕಂದ್ರೆ ಬೆಲೆ ಏರಿಕೆ ಸೂಕ್ಷ್ಮ ವಿಚಾರ, ಇದರ ಬಗ್ಗೆ ಒಮ್ಮೆಲೆ ರಿಯಾಕ್ಟ್ ಮಾಡಿದ್ರೆ ಜನರು ತಮ್ಮ ವಿರುದ್ಧವೇ ರೊಚ್ಚಿಗೇಳ್ತಾರೆ. ಹೀಗಾಗಿ ಇದೆಲ್ಲವೂ ತಣ್ಣಗಾದ ಮೇಲೆ ಏನ್ ಮಾಡಬೇಕು ಅಂತ ಪ್ಲಾನ್ ಬಿ ತಂತ್ರ ಹೆಣೆದುಕೊಂಡಿದೆ.
ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕವೇ ಕೌಂಟರ್ ಕೊಟ್ಟಿದ್ದಾರೆ. ಇದು ಕೇವಲ ಬೂಟಾಟಿಕೆ ಆರೋಪ, ನಿಮಗೆ ನಾಚಿಕೆ ಆಗಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವಪಕ್ಷೀಯರೇ ಆರೋಪಿಸುವಂತೆ ಪೇಮೆಂಟ್ ಸೀಟ್ನಲ್ಲಿ ಕೂತಿರುವ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ಅವರಿಗೆ ರಾಜ್ಯ ಸರ್ಕಾರವನ್ನು ಪ್ರಶ್ನಿಸುವ ಯಾವ ನೈತಿಕತೆ ಇದೆ? ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸುವುದೇ ಬಿಜೆಪಿ ಹೈಕಮಾಂಡ್ ಉದ್ದೇಶವಾಗಿದೆ. ಇದಕ್ಕಾಗಿ ವಿಜಯೇಂದ್ರ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಈ ಜನಾಕ್ರೋಶ ಯಾತ್ರೆ ಹಮ್ಮಿಕೊಂಡಿದ್ದಾರೆಯೇ ಹೊರತು ಬೇರೆ ಯಾವ ಸಾರ್ವಜನಿಕ ಹಿತಾಸಕ್ತಿಯ ಸದುದ್ದೇಶ ಇಲ್ಲ. ಇದು ಜನಾಕ್ರೋಶ ಯಾತ್ರೆಯಲ್ಲ, ಬಿಜೆಪಿ ಭ್ರಷ್ಟರ ಯಾತ್ರೆ. ಬಿಜೆಪಿಗೆ ಕುಟುಕಿದ ಗೃಹ ಸಚಿವ ಪರಮೇಶ್ವರ್, ನಾವು ಕಳೆದು ಹೋಗ್ತೇವೆ ಅಂತ ಜನಾಕ್ರೋಶ ಯಾತ್ರೆ ಮಾಡ್ತಿದ್ದಾರೆಂದು ಕಾಲೆಳೆದಿದ್ದಾರೆ. ನಾವು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಅವರು ಊಹೆ ಮಾಡಿದ್ರು, ಅದು ಕೂಡ ಫೇಲ್ ಆಯಿತು. ನಾವು 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿ ಜನರಿಗೆ, ಜನಸಮುದಾಯದಲ್ಲಿ ಒಂದು ರೀತಿಯ ಸಮಾಧಾನವನ್ನು ತಂದಿದ್ದೇವೆ. ಇದೆಲ್ಲ ನೋಡಿದಾಗ ಸ್ವಾಭಾವಿಕವಾಗಿ ಅವರಿಗೆ ಹೌದು ನಾವೇನಾದರೂ ಮಾಡಬೇಕು, ಇಲ್ಲದಿದ್ದರೆ ನಾವು ಕಳೆದೋಗ್ಬಿಡ್ತೀವಿ BJPಯವರು ಅಂತೇಳಿ ಈಗ ಜನಾಕ್ರೋಶ ಎಲ್ಲಿ ಯಾವ ಜನ ಆಕ್ರೋಶ ಮಾಡಿದ್ರು ಇವರಿಗೆ? ಅದೇನೇ ಹೇಳಿ, ಕಾಂಗ್ರೆಸ್ ಟ್ಯಾಕಲ್ ಮಾಡಲು ಬಿಜೆಪಿ ಬೆಲೆ ಏರಿಕೆ ಬಾಣ ಇಟ್ಕೊಂಡು ಕಾಂಗ್ರೆಸ್ ಮನೆಯತ್ತ ಹೂಡುತ್ತಿದೆ. ಹೀಗಿರುವಾಗ ಕೇಂದ್ರ ಸರ್ಕಾರ LPG ಸಿಲಿಂಡರ್ ದರ 50 ರೂಪಾಯಿ ಹೆಚ್ಚು ಮಾಡಿದ್ದು, ಬೆಲೆ ಏರಿಕೆ ವಿರುದ್ಧ ಬೀದಿಗಿಳಿದ ಬಿಜೆಪಿಗೆ ಕಾಂಗ್ರೆಸ್ ಕೌಂಟರ್ ಅಟ್ಯಾಕ್ ಮಾಡೋಕೆ ಅಸ್ತ್ರ ಕೊಟ್ಟಿದೆ. ದಿಲೀಪ್ ಜೊತೆ ರಾಮ್, TV9 ಮೈಸೂರು.